ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಸಖತ್ತು ಬ್ರೇಕ್ ಆಯಿತು ಯೂಟ್ಯೂಬ್ಗೆ, ಸ್ವಲ್ಪ ಜಾಸ್ತಿನೇ ಆಯಿತು. ಏನಕ್ಕಂದರೆ ಕನ್ಸಿಸ್ಟೆಂಟಾಗಿ ವ್ಲಾಗ್ಸ್ ಬರ್ತಾಯಿಲ್ಲ, ಒಂದು ಕಡೆ ಇನ್ನೊಂದು ಕಡೆ ಸ್ವಲ್ಪ ಥಿಂಗ್ಸ್ನ ಸಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಪ್ರಾಪರಾಗಿ ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಇನ್ನೊಂದು ಕಡೆ. ಸೊ ಇವೆಲ್ಲದ್ರ ಮಧ್ಯದಲ್ಲಿ ಇವಾಗ ಈ ಥರ ಆಗಿಬಿಟ್ಟಿದೆ. ಇನ್ನು ನೆಕ್ಸ್ಟು ಮತ್ತೆ ಯಾವಾಗ ಯೂಟ್ಯೂಬ್ ವಿಡಿಯೋ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ. ನೆಕ್ಸ್ಟು ಲೇಟ್ ಆಗುತ್ತೋ ಅಥವಾ ಎಷ್ಟು ಲೇಟ್ ಆಗುತ್ತೆ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ. ಬಟ್ ಏನಂದರೆ ಇವಾಗ ಇದು ಸುಮಾರು ಟೈಮ್ ಇದು ತಗೊಳುತ್ತೆ ಇದು ರಿಕವರ್ ಆಗೋದಕ್ಕೆ. ಆಲ್ಮೋಸ್ಟ್ ಇವಾಗ ಇಲ್ಲಿ ಸ್ಟಿಚಸ್ ಹಾಕಿದ್ದಾರೆ. ನೀವು ಈ ಪೋರ್ಷನ್ ಏನು ನೋಡ್ತಿದ್ರೆ ಇಲ್ಲೆಲ್ಲ ಸ್ಟಿಚಸ್ ಇದೆ. ಇದರಿಂದ ಏನು ಮೇಯ್ನ್ ಏನಾಗುತ್ತೆ ಅಂದರೆ ಏನು ಮೋಡಲಾಗಿ ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ವೀಡಿಯೋ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೇ ಇನ್ನು ಸ್ವಲ್ಪ ದಿನ ಯೂಟ್ಯೂಬಲ್ಲಿ ಯಾವುದೇ ರೀತಿ ವೀಡಿಯೋಸ್ ಇರೋದಿಲ್ಲ. ಪ್ರಾಬ್ಲಮ್ ಇದೆ ಲಾಸ್ಟು. ಆಮೇಲೆ ಎಲ್ಲ ರಿಕವರ್ ಎಲ್ಲ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಒಂದು ಪ್ರಾಪರ್ ಪ್ಲ್ಯಾನ್ ಜೊತೆಗೆ. ಮುಂಚೆ ಎಲ್ಲ ನಿಮಗೆ ವ್ಲಾಗ್ಸ್ ಎಲ್ಲ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದು ಸರ್ಟೇನ್ ಆಡಿಯನ್ಸ್ ರೀಚ್ ಇರೋದು. ಬಟ್ ಇವಾಗ ಅದನ್ನು ಮೇಂಟೈನ್ ಮಾಡೋದ್ರ ಜೊತೆಗೆ ಒಂದು ಕ್ವಾಲಿಟಿ ಕಂಟೆಂಟು ಕೊಡಬೇಕಾಗಿದೆ. ಸೊ ಹಿಂಗೋ ಬಂದು ವ್ಲಾಗ್ ಮಾಡೋಕ್ಕಿಂತ ಒಂದು ಪ್ರಾಪರಾಗಿ ಮಾಡ್ಕೊಂಡು ಹೋಗೋಣ ಅಂತ ಅದನ್ನು ಸ್ವಲ್ಪ ದಿನ ನಾವು ಯೂಟ್ಯೂಬಿಗೆ ಒಂದು ಬ್ರೇಕ್ ತಗೊಳ್ತಾ ಇದ್ದೀನಿ. ಒಂದು ಸರ್ಟೈನ್ ಮಂತ್ ವ್ಲಾಗ್ ಇರೋಲ್ಲ. ಇದು ಕಂಪ್ಲೀಟ್ ಕ್ಯೂರ್ ಆದಮೇಲೆ ನಾವು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಏನಕ್ಕೆ ವ್ಲಾಗ್ ಮಾಡೋಕ್ಕಾಗಲ್ಲ ಅಂದರೆ ಮೋಟಲಾಗಿ ಮಾಡೋಕ್ಕಾಗಲ್ಲ ಅಂದರೆ ಈ ಸ್ಟಿಚ್ಚು ನಿಮ್ಗೆ ಹೆಲ್ಮೆಟ್ ನಿಮಗೆಲ್ಲ ಗೊತ್ತಿರುತ್ತೆ. ನಾವು ಹಾಕೋ ಹೆಲ್ಮೆಟ್ ಎಲ್ಲ ಹೆಂಗಿರುತ್ತೆ ಅಂತ. ಮಾಮೂಲಿ ಆಫ್ ಹೆಲ್ಮೆಟ್ ಆ ಥರ ಎಲ್ಲ ಅಲ್ಲ. ಈವನ್ ಈ ಸುಮಾರು ಬ್ರ್ಯಾಂಡ್ಗಳೆಲ್ಲ ಬರ್ತಾವಲ್ಲ ಮೇಲ್ಮೇಡ್ ಹಾಕಲ್ಲ, ಆ ಥರನೂ ಅಲ್ಲ. ನಾವು ಯೂಸ್ ಮಾಡೋ ಈ MT ಈ ಹೆಲ್ಮೆಟ್ಸ್ ಎಲ್ಲ ಫುಲ್ಲು ಸ್ಟಿಫಾಗಿ ಕುತ್ಕೊಳ್ತವೆ ಇಲ್ಲೆಲ್ಲ. ಸೊ ಇಲ್ಲಿ ಸ್ಟಿಚ್ ಇರೋದ್ರಿಂದ ನಾವು ಅದು ತೆಗಿಬೇಕಿದ್ರೆ ಹಾಕ್ಬೇಕಿದ್ರೆ ಸ್ಟಿಚ್ಚು ಇದಾಗ್ಬಿಡುತ್ತೆ. ಇವಾಗ ಇದನ್ನು ತೆಗಿಯೋದಕ್ಕೆ ಒಂದು 20 to 30 ಡೇಸ್ ಟೈಮ್ ಕೊಟ್ಟಿದ್ದಾರೆ ತೆಗಿಯೋದಕ್ಕೆ. ಅದಾದಮೇಲೆ ಇನ್ನೂ ರಿಕವರ್ ಆಗೋದಕ್ಕಿಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೊಂದೇ ರೀಸನ್ಗೆ ನಾನು ಹೇಳ್ತಾ ಇರೋದು. ಇನ್ನು ಸ್ವಲ್ಪ ಲಾಂಗ್ ಬ್ರೇಕ್ ಆಗುತ್ತೆ ಯೂಟ್ಯೂಬ್ಗೆ. ಹೋಪ್ ವಿಲ್ ಕಮ್ ಬ್ಯಾಕ್. ಫಸ್ಟು ಇವಾಗ ಫೇಸ್ ವಾಶ್ ಮಾಡ್ಕೊಬಿಡೋಣ. ನೋಡಿ ಬೆಳಗ್ಗೆ ಎದ್ದಿದ್ದು ಕರೆಕ್ಟಾಗಿ ಇನ್ನೂ ಫೇಸ್ ವಾಶು ಮಾಡಿಲ್ಲ. ಆಲ್ರೆಡಿ ಸಂಜೆ ಆಗ್ತಾ ಬರ್ತಿದೆ. ಇದ್ರ ಮಧ್ಯದಲ್ಲಿ ಸ್ವಲ್ಪ ಜನ ಪಿಂಪಲ್ ಎಲ್ಲ ಹೆಂಗೆ ಕಂಟ್ರೋಲ್ ಆಗ್ತಿದ್ದಾವೆ ಅಂತೆಲ್ಲ ಹೇಳ್ತಾ ಇದ್ದೀರಿ. ನೋಡಿ ನಾನು ಪಿಂಪಲ್ ಕಂಟ್ರೋಲ್ ಆಗೋದಕ್ಕೆ ಮೈನ್ ಯೂಸ್ ಮಾಡ್ತಾ ಇರೋದು ಇದೇ ಮುಸ್ಟಾಕ್ ಓಷನ್ ಫೇಸ್ ವಾಶು. ಇದು ಹಳೇದು, ಇದು ಇನ್ನೂ ಸ್ವಲ್ಪ ಇದೆ ಅಷ್ಟೇ. ಇದು ಹೊಸದು, ಇವನ್ನ ಓಪನ್ ಮಾಡಿಲ್ಲ. ಕಾಂಬೋ ಪ್ಯಾಕಲ್ಲಿ ತರಿಸಿದ್ದು. 125 ರೂಪೀಸ್ ಏನೋ ಈಚ್ ಇದೆ ಅದಕ್ಕೆ. ಸೊ ಈ ಫೇಸ್ ವಾಶಿನ ಅಡ್ವಾಂಟೇಜ್ ಏನಂದರೆ ನಿಮ್ಮದು ಈಗ ಏನು ಫೇಸ್ ನೋಡ್ತಾ ಇದ್ದೀರಾ, ನಾನು ಇದನ್ನು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಡಿಫ್ರೆನ್ಸು. ಇನ್ಸ್ಟೆಂಟಾಗಿ ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ. ನಿಮ್ದು ಏನಾದ್ರು ಆಯಿಲಿ ಫೇಸ್ ಆದರೆ ಎಸ್ಪೆಷಲಿ ನಂತರ ಬೇಗ ಇನ್ನೂ ಬ್ರೈಟಪ್ ಆಗ್ತೀರಾ. ಎಲ್ಲಾದರೂ ಈಗ ಬೈಕ್ ಓಡಿಸ್ಕೊಂಡು ಎಲ್ಲ ಧೂಳೆಲ್ಲ ಫುಲ್ ಡಸ್ಟ್ ಎಲ್ಲ ಆಗಿರ್ತದೆ, ಎಲ್ಲ ಮುಗಿಸ್ಕೊಂಡು ಮುಂದೆ ಕಡೆ ಹೋದರೆ ನೀವು ಫುಲ್ಲು ಎಲ್ಲ ಟಚ್ ಅಪ್ ಇನ್ನೊಪ್ಪೆಲ್ಲ ಕೊಟ್ಕೊಳ್ಳೋಕ್ಕಾಗಲ್ಲ. ಅದೊಂದೇ ರೀಸನಿಗೆ ಈ ಒಂದು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿ ಫೇಸ್ ವಾಶ್ ಮಾಡಿದ್ರೆ ಸಾಕು, ಎಲ್ಲ ಫುಲ್ಲು ನೆಕ್ಸ್ಟ್ ಲೆವೆಲ್ ಲುಕ್ ಕಾಣಿಸ್ತೀರಾ. ಆಮೇಲೆ ಟ್ಯಾನ್ ಇರೋದು ಮೈನು. ನೀವು ಟ್ಯಾನ್ನೆಸ್ ಏನಿದೆ ಅದನ್ನು ಬೇಗ ಕ್ಲಿಯರ್ ಮಾಡುತ್ತೆ. ಸ್ಯಾಕ್ಲಿಕ್ ಆ್ಯಸಿಡ್ ಇದೆ, ಅದು ನಿಮ್ಗೆ ಪಿಂಪಲ್ ಬರೋದಕ್ಕೆಲ್ಲ ಅವಾಯ್ಡ್ ಮಾಡುತ್ತೆ. ಅದ್ರ ಬಿಟ್ಟು ಇನ್ನೊಂದು ಆಕ್ನೆ ಅಂತ ಇದೆ, ಅದು ನಿಮ್ಮ ಈ ಆಯಿಲಿ ಸ್ಕಿನ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ, ನಿಮ್ಮ ಸ್ಕಿನ್ನ ಇನ್ನೂ ಬ್ರೈಟನ್ ಮಾಡುತ್ತೆ. ನಿಮಗೆ ಫಸ್ಟು ನಾನು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ. ಆಮೇಲೆ ಇನ್ನೊಂದು ವಿಷಯ ಅಂದರೆ ಇದರಲ್ಲಿ ಯೂಸ್ ಮಾಡಿರೋ ಫ್ರೇಗ್ನೆನ್ಸು ಸಖತ್ತಾಗಿದೆ. ಸ್ವಲ್ಪ ಇವಾಗ ಕೂಲ್ ಫೀಲ್ ಆಗ್ತಿದೆ ಅದ್ರ ಜೊತೆಗೆ. ಈ ಫೇಸ್ ವಾಶ್ ಜಸ್ಟ್ ನನಗಿಷ್ಟ ಅಂತ ನಾನು ನಿಮಗೆ ಪ್ರಮೋಟ್ ಮಾಡ್ತಾ ಇಲ್ಲ. ಫ್ಲಿಪ್ಕಾರ್ಟಲ್ಲಿ ಓವರ್ 4 lakhs ಯೂಸರ್ಸ್ ರಿವ್ಯೂ ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೊಂದು ವಿಷಯ ಏನಂದರೆ ಇದು ನಿಮಗೆ 125 ರೂಪೀಸ್ ಈಚಿಗೆ ಸಿಗೋದ್ರಿಂದ ಒಂದೊಂದು ಬಾಟಲ್ ನಿಮಗೆ ಅಟ್ಲೀಸ್ಟ್ 45 ಡೇಸ್ ಮೇಲೆ ಬರುತ್ತೆ. ಸೊ ಒಂದು ಬಜೆಟ್ ಫ್ರೆಂಡ್ಲಿ ಫೇಸ್ ವಾಶ್ ಥರನೂ ಹೌದು. ಪರ್ಚೇಸ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲಿ ಯೂಸ್ ಮಾಡಿ ಡಿಫ್ರೆನ್ಸ್ಗಳು ನೋಡಿ. ನಿಮ್ಮ ಮುಂಚೆ ಫೇಸಿಗೂ ಆಮೇಲೆ ಫೇಸ್ ವಾಶ್ ಯೂಸ್ ಮಾಡಿದ್ಮೇಲೆ ಬರೋ ಡಿಫ್ರೆನ್ಸಿಗೂ ಎಸ್ಪೆಷಲಿ ನಿಮ್ಮ ಫೇಸ್ ಗ್ಲೋ ಆಗುತ್ತೆ ಅನ್ನೋಕ್ಕಿಂತ ಪಿಂಪಲ್ ಅವಾಯ್ಡ್ ಆಗೋದಕ್ಕೆ ಒಂದ್ಸಲಿ ಯೂಸ್ ಮಾಡಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಫೇಸ್ ವಾಶ್ ಎಲ್ಲ ಆಯಿತು, ಇವಾಗ ನಮ್ಮ ಸ್ವಲ್ಪ ಕ್ಲಿಯರಾಗಿ ಫೀಲ್ ಆಗ್ತಿದೆ. ಇವಾಗ ಬ್ಯಾಕ್ ಟು ಬ್ಲಾಗಿಂಗ್ ಬಂದ್ಬಿಡೋಣ. ಮೇಯ್ನ್ ನಾವು ಇನ್ಸ್ಟಾ ಸ್ಟೋರಿ ಹಾಕಿದ್ಮೇಲೆಲ್ಲ ಏನು ಅನ್ಕೊಬಿಟ್ರು ಅಂದರೆ ನಾವು ಜಸ್ಟ್ ಅಪ್ಡೇಟ್ ಕೊಡೋಣ ಅನ್ನೋ ಥರ ಇನ್ಸ್ಟಾ ಸ್ಟೋರಿ ಹಾಕಿದ್ದು. ಬಟ್ ಎಲ್ಲರೂ ಎಲ್ಲೋ ಬಿದ್ದು ಏನೋ ಮಾಡ್ಕೊಂಡು ಅನ್ನೋ ಥರ ಫೀಲ್ ಬಂದು ಎಲ್ಲರೂ ಅದೇ ಥರ ರಿಪ್ಲೈ ಮಾಡ್ತಾಯಿದ್ರು. ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡಿದ್ವಿ, ಬಟ್ ಅಷ್ಟೊಂದು ಮೆಸೇಜ್ಗಳು ಬಂದು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಒಂದ್ಸಲಿ ಬೀಚ್ ಬಾಕ್ಸಿಗೆ ಹೋಗಿ ಆಗದೆ. ಒಂದು ನಮ್ಮದು ಬ್ರಾಡ್ಕಾಸ್ಟ್ ಚಾನಲ್ ಇದೆ ಇನ್ಸ್ಟಾಗ್ರಾಮಲ್ಲಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಾನು ಬಂದು ಜಾಯ್ನ್ ಆಗಿ ಅಲ್ಲಿ ಅಪ್ಡೇಟ್ ಇರುತ್ತೆ, ಅಲ್ಲಿ ಹೋಗಿ ಆಗದೆ. ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ, ಇದು ಲೈಕ್ ಎಲ್ಲೇ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಅಥವಾ ಏನೋ ಮಾಡ್ಕೊಂಡು ಆಗಿದ್ದಲ್ಲ. 1.5 month ಬ್ಯಾಕು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅದು ನೋಟಿಸೇ ಆಗಿರಲಿಲ್ಲ. ಏರ್ ಕಟ್ ಮಾಡಿಸಿ ಒಂದು 15-20 ಡೇಸ್ ಆಯಿತು. ಅದಾದಮೇಲೆ ಈ ಪೋರ್ಷನಲ್ಲಿ ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್, ಒಂದು ಸೆಂಟಿಮೀಟ್ರ್ ಇಲ್ಲ, ಚಿಕ್ಕದಾಗಿ ಇಷ್ಟಕ್ಕೆ ಕೂದಲು ಹೋಗಿತ್ತು. ಸೊ ನಾನು ಏನೋ ಏನೋ ಡಿಸೀಸಸ್ ಇರಬೇಕು ಅಂದ್ಕೊಂಡು ಹೋಗಿ ಮೆಡಿಕಲ್ ವಿಚಾರಿಸ್ಕೊಂಡು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೆ ಹಂಗೆ ಆಗಿತ್ತು. ಅವನು ಆಯುರ್ವೇದಿಕ್ ಮಾಡಿಸೋದು ತಿಕ್ತಾರೆ ಆಯಿಲು ಹೋಗುತ್ತೆ ಅಂತ ಅಂದಿದ್ದ. ನಾನು ಹಂಗೆ ಇರಬೇಕು ಅಂದ್ಕೊಬಿಟ್ಟು ಅದೇ ಥರ ಮಾಡಿಸಿದೆ. ಅದಾದಮೇಲೆ ಇನ್ನು ಮೆಡಿಕಲಲ್ಲಿ ಇನ್ನೊಂದು ಇದು ಬರುತ್ತೆ, ಇಲ್ಲ ಸ್ವಲ್ಪ ಕಾಸ್ಟ್ಲಿ, ಅದನ್ನು ಯೂಸ್ ಮಾಡಿದೆ.
ಬಟ್ ಅದು ಯೂಸ್ ಮಾಡಿದ್ರು 1 ಮಂತ್ ಆದಮೇಲೆ ಅದು ಇನ್ನೂ ದಪ್ಪ ಆಗ್ತಾಯಿತ್ತು, ಅದು ಸುತ್ತಮುತ್ತ ಎಲ್ಲ ಕೂದು ಹೋಗ್ತಾವೆ ಹೊರತು ಅದು ಹೋಗ್ತಾ ಇಲ್ಲ. ಅದಕ್ಕೆ ಏನ್ಬಿಟ್ಟು ನಾನು ಎಲ್ಲೂ ವ್ಲಾಗ್ಸ್ ಮಾಡೋಕ್ಕೆ ಹೋಗಿರಲಿಲ್ಲ ಪ್ರಾಪರ್ಗೆ. ಅದೇ ನಾನು ವ್ಲಾಗ್ ಮಾಡೋಕೆ ಹೋದ್ರೆ ಇಲ್ಲೇ ಕ್ಲಿಯರಾಗಿ ಕಾಣಿಸ್ತಾ ಇರೋದು ಕೂದಲು ಸ್ವಲ್ಪ ಆ ಕಡೆ ಹೋದರೆ ಕವರ್ ಮಾಡಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅದ್ರ ನೆಕ್ಸ್ಟ್ ಏನು ಮಾಡಿದೆ, ಇದು ಯಾವುದಕ್ಕೂ ಒಂದ್ಸಲಿ ಹೋಗಿ ತೋರ್ಸೋಣ ಕ್ಲಿನಿಕ್ಕಿಗೆ ಏನದು ಅಂತ ಹೇಳ್ತಾರೆ. ಅವ್ರು ಫಸ್ಟು ಹೋಗಿ ತೋರಿಸಿದಾಗ ಅವ್ರು ಹೇಳಿದ್ರು ಇದಕ್ಕೊಂದು ಸರ್ಜರಿ ಮಾಡಬೇಕು, ಇದನ್ನು ಮಾಡಿಬಿಟ್ಟು ತೆಗೆದ್ರೆ ಇವಾಗಲೇ ಹೋಗುತ್ತೆ ಅಂತ ಏನು ಇಶ್ಯೂ ಏನಿರೋದಲ್ಲ ಅಂತ ಅಂದರು. ಅದ್ರ ನೆಕ್ಸ್ಟು ಓಕೆ ಅಂದ್ಬಿಟ್ಟು ಸ್ವಲ್ಪ ಹಾಸ್ಪಿಟ್ಲಲ್ಲಿ ವಿಚಾರಿಸಿದ್ವಿ. ಒಂದು ಹಾಸ್ಪಿಟ್ಲು ನೇಮ್ ತೊಗೊಳಲ್ಲ, ಅಲ್ಲಿಗೆ ಹೋಗಿ ಅಲ್ಲಿ ಬೇಗ ಆಗುತ್ತೆ, ಅಂದರೆ ಲೈಕ್ ಇಟ್ಸ್ ಕೈಂಡ್ ಆಫ್ ಗೌರ್ಮೆಂಟ್ ಆಫ್ ಈ ಥರ ಅದು. ಅಲ್ಲಿಗೆ ಹೋದ್ವಿ. ಬಟ್ ಅಲ್ಲಿ ಏನಂದರೆ ಒಂದೊಂದು ಪ್ರೊಸೀಜರ್ಗೇ ಒಂದು 4 ದಿನ 5 ದಿನ ಮಾಡ್ತಾನೆ ಇದ್ರು. ಅದಾದಮೇಲೆ ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು, ಇದನ್ನು ತೆಗೆಯೋದಕ್ಕೆ ಇನ್ನೇನು ಆಪ್ರೇಷನ್ ಹೋಗಬೇಕಿತ್ತು. ಬಟ್ ಅದಕ್ಕಿಂತ ಡಿಲೇ ಮಾಡ್ತಾಯಿದ್ರು. ಆಲ್ಮೋಸ್ಟ್ 1.5 ವೀಕಲ್ಲಿ ನಾನು ಒಂದು 3-4 ಡೇಸ್ ಆಫೀಸಿಗೆ ಅದಕ್ಕೆ ಅಂತ ಲೀವ್ ಹಾಕ್ಬಿಟ್ಟಿದ್ದೆ. ಅದು ನೆಕ್ಸ್ಟ್ ಅಲ್ಲಿಂದ ಒಂದು ಪ್ರೈವೇಟ್ ಹಾಸ್ಪಿಟಲ್ ಶಿಫ್ಟ್ ಮಾಡಿಸಿ ಅಲ್ಲಿ ವಿತಿನ್ 2-3 ಡೇಸು ಇದನ್ನು ಸರ್ಜರಿ ಮಾಡಿದ್ರು. ಒಂದು 4-5 ಸ್ಟಿಚ್ ಇದ್ದಾವೆ. ಅದೇನೆಂದರೆ ಎಕ್ಸ್ಟ್ರಾ ಮಸಲ್ಲು ಈ ಪೋರ್ಷನಲ್ಲಿ ಅದೊಂದು ಗ್ರೋ ಆಗ್ತಾ ಇತ್ತು. ಒಂದು ಸೆಂಟಿಮೀಟರ್ ಇಷ್ಟಿತ್ತು ಒಂದು ಈ ಪೋರ್ಷನಲ್ಲಿ. ಅದು ಫುಲ್ ಸುತ್ತಮುತ್ತ ಎಲ್ಲ ಕೂದೋಗ್ಬಿಟ್ಟಿತ್ತು. ಅದನ್ನು ಅವರು ಸರ್ಜರಿ ಮಾಡಿ ಕಟ್ ಮಾಡಿ ತೆಗೆದ್ರು, ಆಮೇಲೆ ಸ್ಟಿಚ್ ಹಾಕಿದ್ರು. ಇವಾಗ ಏನಂದರೆ ಅದೇ ಜೋರಾಗಿ ನಗಾಡಿದ್ರೂ ಸ್ವಲ್ಪ ಇಲ್ಲೆಲ್ಲ ಪೈನ್ ಬಂದಂಗೆ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಶೀತರೆ ಜೋರಾಗಿ ಸ್ನೀಸಿಂಗ್ ಮಾಡಿದ್ರೆ ಹೆವಿ ಪೈನ್ ಆಗುತ್ತೆ ಅಷ್ಟೇ. ಅಂಥ ಇಲ್ಲಿ ಸೀರಿಯಸ್ ಇಶ್ಯೂ ಏನಲ್ಲ. ಬಟ್ ಅದೇ ಸ್ವಲ್ಪ ಅಪ್ಡೇಟ್ ಕೊಡಬೇಕಿತ್ತಲ್ಲ ನಿಮಗೆ. ಇವಾಗ ನಮ್ಮ ಕೇರ್ ಮಾಡೋರು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ, ಎಲ್ಲರೂ ಫ್ಯಾಮಿಲಿ ಅಲ್ವಾ, ಅದಕ್ಕೆ ಎಲ್ರಿಗೂ ಅಪ್ಡೇಟ್ ಮಾಡೋಣ ಅಂತ ಬಂದಿದ್ದು. ಇನ್ನು ನೋಡಬೇಕು ಇವಾಗ ಇದೆಲ್ಲ ಆದಮೇಲೆ ಯಾವಾಗ ವಾಪಸ್ ಬರ್ತೀನಿ ಅಂತ. ನನಗೆ ಇನ್ನೊಂದೇನೆಂದರೆ ವ್ಲಾಗ್ಸ್ ಮಾಡ್ಬೋದು, ಮೋಟೋಲಾಗ್ಸ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಮೋಟೋಲಾಗ್ ಮಾಡೋಕ್ಕೆ ಗೊತ್ತಲ್ಲ ನಿಮಗೆ ಎಷ್ಟು ಇಷ್ಟ ಆಯ್ತಾ. ಕ್ಯಾಮ್ರಾ ಎಲ್ಲ ತಗೊಂಡೆ, ಏನೇನೋ ಪ್ಲ್ಯಾನ್ಸ್ಗಳಿದ್ದು ಏನೇನೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಸ್ಟಾರ್ಟಿಂಗೇ ಹಿಂಗಾಯ್ತು, ಅದೇ ಒಂದು ಬೇಜಾರು. ನೋಡೋಣ, ಕಮೆಂಟ್ ಹಾಕಿ ನಿಮಗೆ ವ್ಲಾಗ್ಸ್ ಮಾಡಿ ಬ್ರೋ ಸದ್ಯಕ್ಕೆ ಅಂತ ಅನ್ನೋದಾದರೆ ನೋಡೋಣ. ಏನಾದರೂ ಡಿಫ್ರೆಂಟಾಗಿ ಏನಾದರೂ ಒಂದು ಹೊಸ್ದಾಗಿ ತರೋಣ, ಲೈಕ್ ಕೂತಿರ್ತಾರೆ ಮಾತಾಡೋ ಥರ ಏನಾದರೂ ಕಂಟೆಂಟ್ ಬೇಸ್ಡ್ ವೀಡಿಯೋಸ್ ಮಾಡೋ ಥರ ಏನಾದರೂ ಮಾಡೋಣ. ಇಲ್ಲ ಬ್ರೋ ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ನೀವು ಒಂದು ಟೈಮ್ ಹೋದ್ಮೇಲೆ ವಾಪಸ್ ಬನ್ನಿ ಅಂತಂದರೆ ಕಂಪ್ಲೀಟ್ ರೆಸ್ಟ್ ತೊಗೊಂಡು ನೆಕ್ಸ್ಟು ನೀವೇನು ಥಾಟಲ್ಲಿ ಓಡ್ತಾ ಇದ್ದೀರ ಅದ್ರ ಜೊತೆ ವಾಪಸ್ ಬರ್ತೀವಿ. ಆ್ಯಕ್ಚುಲಿ ಇದೇನೋ ಇಂಜುರಿ ಅಲ್ಲ, ಪ್ರಿಕಾಷನರಿ ಸ್ಟೆಪ್ಪು ಆ ಥರ ತಗೊಂಡಿರೋದಷ್ಟೇ. ಇಲ್ಲ ಅಂದರೆ ಮುಂಚೆ ಎಲ್ಲ ಸ್ಕೂಲ್ ಟೈಮಲ್ಲಿ ಇದ್ರಿಗಿಂತ ನೆಕ್ಸ್ಟ್ ಲೆವೆಲು. ಆಲ್ರೆಡಿ 2-3 ಸರಿ ಕಾಲು ಮುರಿದೋಯ್ತೆ ಒಂದು. ಅದಕ್ಕೆ ನಾನು ಇವಾಗಲೂ ವಾಕಿಂಗ್ ಸ್ಟೈಲ್ ಸ್ವಲ್ಪ ಹಿಂಗಿರುತ್ತೆ ಕಾಲು. ಇನ್ನು ಒಂದ್ಸಲಿ ಬೆರಳು ಮುರಿದೋಗ್ಬಿಟ್ಟಿತ್ತು ಸೈಕಲ್ ವೀಲಿಂಗ್ ಮಾಡೋಕ್ಕೆ ಹೋಗಿ. ಅದು ಬಿಟ್ಟರೆ ಹಿಂಗೆ ಅಂಥ ಇಂಜುರೀಸ್ ಏನಾಗಿರಲಿಲ್ಲ. ಸುಮಾರು ದಿನ ಆದಮೇಲೆ ಮತ್ತೆ ಈ ಥರ ಬ್ಯಾಂಡೇಜ್ ಎಲ್ಲ ಹಾಕೊಂಡು ಕೂತಿರೋದು ಅಷ್ಟೇ ವಾಯ್ಸ್. ಏನಿಲ್ಲ, ಇದೇ ಅಪ್ಡೇಟ್ ಕೊಡಬೇಕಿತ್ತು ನಿಮಗೆ. ಏನು ಅನಿಸ್ತು ಅಂತ ಕಮೆಂಟ್ ಹಾಕಿ. ಅಥವಾ ನೀವು ಆ ಥರ ವ್ಲಾಗ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ನೋಡಿ. ಕಂಟೆಂಟ್ ಬೇಸ್ಡ್ ವೀಡಿಯೋಸು, ಲೈಕ್ ಇವಾಗ ನೆಕ್ಸ್ಟ್ ಇಂಡಿಯಾಗೆ ಯಾವ ಬೈಕ್ಸ್ ಬರ್ತವೆ, ಈ 200cc ಸೆಗ್ಮೆಂಟ್ಸಲ್ಲಿ ಯಾವ ಚೆನ್ನಾಗಿರ್ಬೋದು, ಈ ಥರ ಏನಾದ್ರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು ಥಾಟ್ ಕೊಟ್ಟಿದ್ದೀನಿ, ಬ್ರೇಕ್ ತಗೊಳ್ಳೋದು ಬೇಡ, ಯೂಟ್ಯೂಬ್ ರನ್ ಆಗಲಿ ಅಂತ. ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಹಾಕಿ, ಅದ್ರ ಬೇಸಿದ ಮೇಲೆ ಮಾಡ್ತೀನಿ. ಅದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಸೆಟಪ್ ಮಾಡಿ ಮಾಡಬೇಕು. ಅದ್ರ ನೆಕ್ಸ್ಟು ಎಲ್ಲ ಇದು ರಿಕವರ್ ಆದ ತಕ್ಷಣ ನಿಮಗೆ ಗೊತ್ತಲ್ಲ ನಾವು ಯಾವ ವ್ಲಾಗ್ಸ್ ಮಾಡ್ತೀವಿ ಅಂತ. ಎಲ್ಲ ಕ್ರೇಜಿಯಾಗಿ ಪ್ಲ್ಯಾನ್ ಆಗಿದ್ದಾವೆ ಅಷ್ಟೇ ಬಾಯ್ಸ್, ಇನ್ನೇನಿಲ್ಲ. ಆ್ಯಕ್ಚುಲಾಗಿ ಬೇರೆದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ, ಇನ್ನೇನಿಲ್ಲ. ಓಕೆ, ನೀವು ನಮ್ಮ ಚಾನಲ್ ಹೊಸ್ತಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋ ಫಾಲೋ ಮಾಡಿ, ಬಾಂಬಿಶ್ ಬೇಕರ್ ಅಂತ ಹೇಳಿ. ನಮ್ಮ ಡಾಲ್ಫಿನ್ ಜಾಸ್ತಿ ಫಾಲೋವರ್ಸ್ ಬೇಕು. ಡಾಲ್ಫಿನಲ್ಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಡಾಲ್ಫಿನ್ ಸರ್ವಿಸು ಆಗಿಲ್ಲ. ಅದು ನನಗೆ ಆಗಿಬಿಟ್ಟಿದೆ. ಸರ್ವಿಸ್ ಇಲ್ಲದೆ ಹಂಗೆ ಕ್ಲ್ಯಾಂಪ್ ಹಾಕ್ಸಿಲ್ವಲ್ಲ, ಅದಕ್ಕೆ ಸರ್ವಿಸ್ ಆಗಿಲ್ಲ. ಅದಕ್ಕೆ ಹಂಗೆ ಅದೊಂದು ಇಟ್ಬಿಟ್ಟಿದೆ. ನಮ್ಮ ಧೀರಜಿಗೆ ಹೇಳ್ತಾನೆ ಇದ್ದೀನಿ, ಅವ್ನು ಬರ್ತಾನೆ ಅವ್ನು ಅದು ಬಂದಮೇಲೆ ಅದನ್ನು ಕ್ಲ್ಯಾಂಪ್ ಹಾಕ್ಸಿ ಸರ್ವಿಸ್ ಮಾಡ್ಸೋಣ. ಸದ್ಯಕ್ಕೆಂದು ನಾನಂತೂ ಹೋಗೋಕ್ಕಾಗಲ್ಲ, ಅವರೇ ಬಂದು ವಾಯ್ಸ್ ಮಾಡಬೇಕು. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮುಚ್ಚಾಕ್ ಫೇಸ್ ವಾಶ್ದು ಕಂಪ್ಲೀಟ್ ಪರ್ಚೇಸ್ ಲಿಂಕು ಎಲ್ಲ ಹೋಗಿ ಚೆಕ್ ಮಾಡಿ, ಇಷ್ಟ ಆದರೆ ಪರ್ಚೇಸ್ ಮಾಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.